ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ಈಗಾಗಲೇ ಗೊತ್ತಾಗಿರುತ್ತೆ. ತುಂಬ ಜನ ಈಗಂತೂ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸನ್ನು ಮಾಡ್ತಾನೆ ಇರ್ತೀರಾ. ಸ್ಟಾರ್ಟಿಂಗ್ ನೀವು ಒಂದು ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ವ್ಯೂಸ್ನ ಪ್ರಾಬ್ಲಮ್ ಫೇಸ್ ಕೂಡ ಮಾಡ್ತಾ ಇರ್ತೀರಾ. ಹಾಗಾಗಿ ತುಂಬ ಕಡೆ ಸರ್ಚ್ ಕೂಡ ಮಾಡಿರ್ತೀರಾ ಯಾವ ಥರ ರೀಲ್ಸ್ಗೆ ವ್ಯೂಸನ್ನು ಜಾಸ್ತಿ ತಗೊಳ್ಳೋದು ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ ಒಂದು 5 ಪ್ರೋ ಟಿಪ್ಸ್ ಅನ್ನ ಪ್ರೊವೈಡ್ ಕೂಡ ಮಾಡ್ತೀನಿ. ಈ ಒಂದು 5 ಪ್ರೋ ಟಿಪ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಂದ್ರೆ ಪಕ್ಕ ಹೇಳ್ತಿದ್ದೀನಿ ವಿತಿನ್ 30 ಡೇಸ್ ಒಳಗೆ ನಿಮ್ಮ ಚಾನಲ್ ಅಂದ್ರೆ ನಿಮ್ಮ ಪೇಜ್ ಗ್ರೋ ಆಗೋದನ್ನ ನೀವೇ ನೋಡಬಹುದು ಮತ್ತೆ ಒಳ್ಳೆ ವ್ಯೂಸ್ ಅನ್ನು ನಿಮ್ಮ ರೀಲ್ಸ್ಗೆ ಪಡ್ಕೋಬಹುದು. ಹಾಗಾದ್ರೆ ಯಾವ್ದು 5 ಪ್ರೋ ಟಿಪ್ಸ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತೀರಾ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಇದೆ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನೀವೇನು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜನ್ನು ಓಪನ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಓಪನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಈಗ ಹೈಪ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ನೀವಲ್ಲಿ ಪೇಜನ್ನು ಗ್ರೋ ಮಾಡಿಕೊಂಡು ಒಳ್ಳೆ ಫಾಲೋವರ್ಸನ್ನು ಮಾಡ್ಕೊಂಡ್ರಿ ಅಂದರೆ ಒಳ್ಳೆ ಬ್ರ್ಯಾಂಡ್ ಪ್ರಮೋಷನ್ ಕೂಡ ಸಿಗುತ್ತೆ. ಅದಾದಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ನೀವು ಒಳ್ಳೆ ಅರ್ನಿಂಗ್ಸ್ನ ಕೂಡ ಮಾಡ್ಕೊಬೋದು. ಅಂದರೆ ಅಕೌಂಟನ್ನು ಓಪನ್ ಮಾಡಿಕೊಂಡು ಪೇಜ್ ಮಾಡಿಕೊಂಡು ಅದಾದಮೇಲೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಕನ್ವರ್ಟ್ ಮಾಡಿಕೊಂಡು ನೀವು ಕಂಟೆಂಟನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಯಾವುದಾದ್ರು 5 ಪ್ರೋ ಟಿಪ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹುಕ್ ಇನ್ ದ ಫಸ್ಟ್ 3 ಸೆಕೆಂಡ್. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ನೀವು ನೋಡಬಹುದು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ ಅಂದ್ರೆ 1.5 ನಿಮಿಷದ ರೀಲ್ಸ್ ಅನ್ನು ಅಪ್ಲೋಡ್ ಕೂಡ ಮಾಡಬಹುದು. ಆದ್ರೆ ಸ್ಟಾರ್ಟಿಂಗ್ 3 ಸೆಕೆಂಡ್ಸ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ನೋಡಬಹುದು ನಾನೀಗ ರೀಲ್ ಅನ್ನ ಸ್ಕ್ರಾಲ್ ಮಾಡ್ತಾ ನೋಡ್ತಿದ್ದೀನಿ ಅಂದ್ರೆ ನೀವೇ ರೀಲ್ ನ ಸ್ಕ್ರಾಲ್ ಮಾಡಿ ನೋಡ್ತಿದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಏನೊಂದು ಟ್ರಿಗರ್ ಮಾಡೋ ಒಂದು ಕಂಟೆಂಟ್ ನ ಇಡಬೇಕಾಗುತ್ತೆ. ಅಂದ್ರೆ ನೋಡಬಹುದು ಸಡನ್ ಆಗಿ ಬೀಳೋದು, ಇಲ್ಲಾಂದ್ರೆ ಏನೊಂದು ಕ್ಯೂರಿಯಾಸಿಟಿ ಹುಟ್ಟಿಸೋಂಥದ್ದು. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ನೋಡೋ ವ್ಯೂವರ್ಸ್ ಅಲ್ಲಿ ಏನೊಂದು ಕ್ಯೂರಿಯಾಸಿಟಿ ಹುಟ್ಟಾಕತ್ತೆ. ಅದಾದ್ಮೇಲೆ ಆ ಒಂದು ರೀಲ್ ನ ಲಾಸ್ಟ್ ತನಕ ನೋಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಯಾವಾಗ ಒಬ್ಬ ವ್ಯೂವರ್ ನಿಮ್ಮ ರೀಲ್ ನ ಲಾಸ್ಟ್ ತನಕ ನೋಡ್ತಾನೆ ಆದಷ್ಟು ನಿಮ್ಮ ಕಂಟೆಂಟ್ ಪುಷ್ ಆಗಕ್ಕೆ ಶುರು ಕೂಡ ಆಗುತ್ತೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ ಜಾಸ್ತಿ ವಾಚ್ ಟೈಮ್ ಒಂದಷ್ಟು ಕೂಡ ಪುಷ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ 3 ಸೆಕೆಂಡ್ ನೀವು ಕರೆಕ್ಟ್ ಆಗಿ ವ್ಯೂವರ್ಸ್ ನ ಅಟ್ರಾಕ್ಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ರೀಲ್ ವೈರಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನಾದ್ರೊಂದು ಕಂಟೆಂಟ್ ಅನ್ನ ಫೈಂಡ್ ಮಾಡಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ 3 ಸೆಕೆಂಡ್ ಅನ್ನ ಯೂಸ್ ಮಾಡಿ ನಿಮ್ಮ ರೀಲ್ ಪಕ್ಕ ವೈರಲ್ ಆಗುತ್ತೆ. ಅಂದ್ರೆ ಒಂದೇ ರೀಲ್ ವೈರಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ. ಪ್ರತಿಯೊಂದು ರೀಲ್ ಕೂಡ ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಒಂದಲ್ಲ ಒಂದು ರೀಲ್ ಡೆಫಿನೆಟ್ಲಿ ಇಲ್ಲಿ ವೈರಲ್ ಕೂಡ ಆಗುವಂಥದ್ದು. ಇನ್ನ ಎರಡನೇದಾಗಿ ಯೂಸ್ ಟ್ರೆಂಡಿಂಗ್ ಆಡಿಯೋ. ಅಂದ್ರೆ ಈಗ ನೋಡ್ಬೋದು ನೀವು ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ, ಒಂದ್ಸಲಿ ಪ್ರತಿದಿನ ಕೂಡ ಹೊಸ ಆಡಿಯೋಗಳು ಬರ್ತಾನೆ ಇರುತ್ತೆ. ಆ ಒಂದು ಆಡಿಯೋನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಜಾಸ್ತಿ ರೀಲ್ನ ವೈರಲ್ ಮಾಡ್ಕೊಳ್ಳೋ ಚಾನ್ಸ್ ಅನ್ನ ಕೂಡ ತಗೊಬಹುದು. ಅಂದ್ರೆ ಈಗ ನೋಡ್ಬೋದು ಹೊಸ ಕನ್ನಡ ಸಾಂಗ್ಸ್ ಗಳು ಕೂಡ ಬರ್ತಾ ಇರುತ್ತೆ. ಆ ಒಂದು ಟ್ರೆಂಡಿಂಗ್ ಸಾಂಗ್ಸ್ ಗಳನ್ನ ನೀವು ನಿಮ್ಮ ರೀಲ್ ಅಲ್ಲಿ ಯೂಸ್ ಮಾಡೋದ್ರ ಮೂಲಕ ಅಂದ್ರೆ ಅಲ್ಗಾರಿಥಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ಇದನ್ನ ಯೂಸ್ ಮಾಡಿದ್ರೆ ಇದನ್ನ ಪುಷ್ ಮಾಡಬೇಕು ಅಂತ. ಆವಾಗ ನಿಮ್ಮ ರೀಲ್ ಪುಷ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮತ್ತೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಏನ್ ಮಾಡಬೇಕಾಗುತ್ತೆ, ಸ್ಟಾರ್ಟಿಂಗ್ 3 ಸೆಕೆಂಡ್ ಹುಕ್ ಅನ್ನ ಯೂಸ್ ಮಾಡಿ. ಅದಾದ್ಮೇಲೆ ಎರಡನೇದಾಗಿ ಟ್ರೆಂಡಿಂಗ್ ಆಡಿಯೋನ ಯೂಸ್ ಮಾಡಿದೆ ಅಂದ್ರೆ ರೀಲ್ ಪುಷ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಮೂರನೇದಾಗಿ ಮ್ಯಾಕ್ಸಿಮೈಸ್ ವಾಚ್ ಟೈಮ್. ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಕೂಡ ಪ್ಲೇ ಮಾಡುತ್ತೆ ನಿಮ್ಮ ಒಂದು ರೀಲ್ ವೈರಲ್ ಆಗಬೇಕು ಅಂದ್ರೆ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ರೀಲ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ 1.5 ನಿಮಿಷದ ರೀಲ್ ನ ಅಪ್ಲೋಡ್ ಕೂಡ ಮಾಡಬಹುದು. ಆದ್ರೆ ಕೆಲವರು 1.5 ನಿಮಿಷದ ರೀಲ್ ನ ಕೂಡ ಅಪ್ಲೋಡ್ ಮಾಡ್ತಾರೆ. ಆ ತರ ಯಾವ್ದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಹೇಳ್ತಿದ್ರಿ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ವೈರಲ್ ಆಗಬೇಕು ಅಂದ್ರೆ ನಿಮ್ಮ ಕಂಟೆಂಟ್ ಒಂದು 30 ಸೆಕೆಂಡ್ಸ್ ಒಳಗಿತ್ತು ಅಂದ್ರೆ ತುಂಬಾ ಫಾಸ್ಟ್ ಆಗಿ ವೈರಲ್ ಕೂಡ ಆಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಜನ ಸಣ್ಣ ಡ್ಯೂರೇಷನ್ ಇರುವ ವಿಡಿಯೋ ನೋಡಕ್ಕೆ ಇಷ್ಟಪಡ್ತಾರೆ. ಹಾಗೆ ನಿಮ್ಮ ಕಂಟೆಂಟ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನೋಡಕ್ಕೆ ಹೋಗೋದಿಲ್ಲ, ಫುಲ್ ಆಗಿ ಸ್ಕಿಪ್ ಮಾಡ್ಬಿಡ್ತಾರೆ. ಹಾಗಾಗಿ ನೀವು 30 ಸೆಕೆಂಡ್ ಒಳಗೆ ರೀಲ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಜಾಸ್ತಿ ವಾಚ್ ಟೈಮ್ ಕೂಡ ಬರುತ್ತೆ. ಅದಾದ್ಮೇಲೆ ಆ ಒಂದು ರೀಲ್ ತುಂಬಾ ಜನಕ್ಕೆ ಪುಷ್ ಕೂಡ ಆಗುವಂಥದ್ದು. ಹಾಗಾಗಿ ಆದಷ್ಟು ನೀವು ಟ್ರಿಮ್ ಮಾಡಿ, ಸ್ಪ್ಲಿಟ್ ಮಾಡಿ ಮತ್ತೆ ನಿಮ್ಮ ಒಂದು ಕಂಟೆಂಟ್ ಅನ್ನ 30 ಸೆಕೆಂಡ್ ಒಳಗೆ ಪ್ಲಾನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಇದರಿಂದ ರೀಲ್ ವೈರಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಪೇಜ್ಗೆ ಜಾಸ್ತಿ ಫಾಲೋವರ್ಸ್ ಬಂದ್ರು ಅಂದ್ರೆ 1.5 ನಿಮಿಷದ ರೀಲ್ ಮಾಡಿದ್ರು ಕೂಡ ಆರಾಮಾಗಿ ನೋಡ್ತಾರೆ. ಹಾಗಾಗಿ ಸ್ಟಾರ್ಟಿಂಗ್ ನಾವಿಲ್ಲಿ ಆಡಿಯನ್ಸ್ ನ ಬಿಲ್ಡ್ ಮಾಡ್ಕೊಬೇಕಲ್ಲ. ಹಾಗಾಗಿ ನಾವ್ ಏನ್ ಮಾಡಬೇಕಾಗುತ್ತೆ, 30 ಸೆಕೆಂಡ್ಸ್ ಒಳಗೆ ರೀಲ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪೋಸ್ಟ್ ಮಾಡಿ ವೈರಲ್ ಮಾಡಬೇಕಾಗುತ್ತೆ. ಇನ್ನ 4ನೇದಾಗಿ ಎಂಗೇಜ್ಮೆಂಟ್ ಬೂಸ್ಟ್. ಇದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಗಾರಿಥಮ್ ಚೇಂಜ್ ಆಗ್ತಾನೆ ಇರುತ್ತೆ. ಅಂದ್ರೆ ಯಾವ ರೀಲ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ ರೀಲ್ ಜಾಸ್ತಿ ವೈರಲ್ ಕೂಡ ಆಗುವಂಥದ್ದು. ಇಲ್ಲಾಂದ್ರೆ ಯಾವ ರೀಲ್ಗೆ ಜಾಸ್ತಿ ಲೈಕ್ಸ್ ಅಂದ್ರೆ ಕಾಮೆಂಟ್ಸ್ ಆಗಿರ್ಬೋದು, ಸೇವ್ ಆಗಿರ್ಬೋದು, ಇಲ್ಲಾಂದ್ರೆ ಶೇರ್ ಆಗಿರ್ಬೋದು, ಈ ಒಂದು ಫ್ಯಾಕ್ಟರ್ಸ್ ತುಂಬಾ ರೋಲ್ ನ ಕೂಡ ಪ್ಲೇ ಮಾಡುತ್ತೆ. ಹಾಗೆ ನೀವು ಯಾವತ್ತೂ ಕೂಡ ಅಷ್ಟೇ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಆ ಒಂದು ಕಂಟೆಂಟ್ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು. ಮತ್ತೆ ನಾನೀಗ ನೋಡ್ತಾ ಇದ್ದೀನಿ ಅಂದ್ರೆ ಈ ರೀಲ್ ನ ಒಂದು 4 ಜನಕ್ಕೆ ಶೇರ್ ಮಾಡೋ ತರ ಇರಬೇಕು. ಹಾಗೆ ಆ ರೀತಿ ಒಂದು ಕಂಟೆಂಟ್ ನ ಕ್ರಿಯೇಟ್ ಕೂಡ ಮಾಡೋಕ್ಕಾಗುತ್ತೆ. ಯಾವ್ದೊಂದು ಕಂಟೆಂಟ್ ಸಿಕ್ತು ಸುಮ್ಮನೆ ಪೋಸ್ಟ್ ಮಾಡದೆ ಹಾಕ್ತೆ ಅಂದ್ರೆ ಆ ಒಂದು
ಕಂಟೆಂಟ್ ನ ಯಾರು ಕೂಡ ನೋಡೋದು ಕೂಡ ಇಲ್ಲ, ಲೈಕ್ ಕೂಡ ಮಾಡಲ್ಲ, ಶೇರ್ ಕೂಡ ಮಾಡಲ್ಲ. ಯಾವಾಗ ನೀವು ಶೇರಬಲ್ ಕಂಟೆಂಟ್ ಅನ್ನ ಮಾಡ್ತೀರಾ ಅವಾಗ ನಿಮ್ಮ ರೀಲ್ ವೈರಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಆ ಒಂದು ರೀಲ್ ನ ಫುಲ್ ಆಗಿ ನೋಡ್ತಾರೆ, ಮತ್ತೆ ಇಷ್ಟ ಆಯ್ತು ಅಂದ್ರೆ ಅವರ ಫ್ರೆಂಡ್ಸ್ ಕೂಡ ಶೇರ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗ್ಲೂ ಕೂಡ ಅಷ್ಟೇ ಶೇರಬಲ್ ಕಂಟೆಂಟ್ ಅನ್ನ ಮಾಡಿ ಅಂತ ಹೇಳೋದು. ಮತ್ತೆ ಕ್ಯಾಪ್ಷನ್ ಕೂಡ ಅಷ್ಟೇ ಐ ಕ್ಯಾಚಿಂಗ್ ಕ್ಯಾಪ್ಷನ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಅಂದ್ರೆ ಯಾರೊಬ್ರು ರೀಲ್ ನ ನೋಡ್ತಿದ್ದೀರಾ ಅಂದ್ರೆ ಮೇನ್ ಆಗಿ ಸ್ಟಾರ್ಟಿಂಗ್ ಅವ್ರು ನೋಡದೆ ಟೈಟಲ್ ಏನಿಟ್ಟಿದ್ದಾರೆ ಅಂತ, ಹಾಗೆ ನೀವು ಟೈಟಲ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ಟೈಟಲ್ ನ ಯೂಸ್ ಮಾಡಿದಿರಾ, ಐ ಕ್ಯಾಚಿಂಗ್ ಟೈಟಲ್ ನ ಇಟ್ಟಿದ್ದೀರಾ ಅಂದ್ರೆ, ಮತ್ತೆ ಸಸ್ಪೆನ್ಸ್ಫುಲ್ ಆದ ಕ್ಯಾಪ್ಷನ್ ಯೂಸ್ ಮಾಡಿದ್ರಾ ಅಂದ್ರೆ ನಿಮ್ಮ ರೀಲಿ ವೈರಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಯಾರು ಕೂಡ 5ಕ್ಕಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ ಅನ್ನ ಯೂಸ್ ಮಾಡಕ್ ಹೋಗ್ಬಿಡಿ, 5, 6 ಮ್ಯಾಕ್ಸಿಮಮ್ ಕೂಡ ಇರುತ್ತೆ. ಜಾಸ್ತಿ ಹ್ಯಾಶ್ಟ್ಯಾಗ್ ಅನ್ನ ಯೂಸ್ ಮಾಡಿದೆ ಅಂದ್ರೆ ನಿಮ್ಮ ರೀಲ್ ಸ್ಪ್ಯಾಮ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ. ಒಂದೊಂದ್ಸರಿ ನಿಮ್ಮ ರೀಲ್ ತುಂಬಾ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿತ್ತು, ಮತ್ತೆ ಜಾಸ್ತಿ ಶೇರ್ ಆಗ್ತಾ ಇದ್ರು ಕೂಡ ನಿಮ್ಮ ರೀಲ್ ಪುಷ್ ಕೂಡ ಆಗೋದಿಲ್ಲ. ಹಾಗಾಗಿ ಯಾರು ಕೂಡ ತುಂಬಾ ಕ್ಯಾಪ್ಷನ್ ಕೂಡ ಯೂಸ್ ಮಾಡಕ್ ಹೋಗ್ಬೇಡಿ, ಮತ್ತೆ ತುಂಬಾ ಹ್ಯಾಶ್ಟ್ಯಾಗ್ ಅನ್ನ ಕೂಡ ಯೂಸ್ ಮಾಡಕ್ ಹೋಗ್ಬಿಡಿ. ಕೇವಲ 5 to 6 ಹ್ಯಾಶ್ಟ್ಯಾಗ್ ಅನ್ನ ಯೂಸ್ ಮಾಡಿ, ಇಟ್ಸ್ ಎನಫ್. ಇನ್ನ ಐದನೇದಾಗಿ ಕನ್ಸಿಸ್ಟೆನ್ಸಿ. ಇದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋ ಆಗ್ತಿರೋ ಇಲ್ವೋ ಅಂತ ಸ್ಟಾರ್ಟಿಂಗ್ ಹೇಳ್ಬಿಡುತ್ತೆ. ಕೆಲವರು ಏನ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಅನ್ನ ಕೂಡ ಓಪನ್ ಮಾಡ್ಕೊಳ್ತೀರಾ, ಆದ್ರೆ ನೀವ್ ಏನ್ ಮಾಡ್ತೀರಾ, ದೊಡ್ಡ ತಪ್ಪು ಏನಂದ್ರೆ ಇದೆ, ಸ್ಟಾರ್ಟಿಂಗ್ ಒಂದು ರೀಲ್ ನ ಹಾಕ್ತೀರಾ, ಅದಕ್ಕೆ ವ್ಯೂಸ್ ಬರಲಿಲ್ಲ ಅಂತ ಹಾಗೆ ಬಿಟ್ಬಿಡ್ತೀರಾ. ಗುರು ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಫೀಲ್ಡಿಗೆ ಹೋದ್ರು ಒಂದೇ ದಿನ ಸಕ್ಸಸ್ ಆಗಕ್ಕಾಗತ್ತಾ? ಇಲ್ಲ ತಾನೆ. ಸೊ ಹಾಗಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರ ಅಂದ್ರೆ 30 ಡೇಸ್ ತನಕ ಕಂಟಿನ್ಯೂಸ್ಗೆ ಪ್ರತಿದಿನ 1 ರಿಂದ 2 ರೀಲ್ನ ಅಪ್ಲೋಡ್ ಮಾಡ್ತೀರಿ. ಬೆಳಗ್ಗೆ ಒಂದು ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಸಂಜೆ ಒಂದು ಅಪ್ಲೋಡ್ ಮಾಡಿ. ಇದರಿಂದ ಕನ್ಸಿಸ್ಟೆನ್ಸಿ ಬಿಲ್ಡ್ ಕೂಡ ಆಗುತ್ತೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮ್ ಕೂಡ ಇದನ್ನೇ ತಗೊಳ್ಳೋದು. ಯಾರು ಜಾಸ್ತಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಈಸಿಯಾಗಿ ಗ್ರೋತ್ ಅನ್ನ ಮತ್ತೆ ಸಕ್ಸಸ್ ಅನ್ನ ಅಚೀವ್ ಕೂಡ ಮಾಡ್ಬೋದು. ಮತ್ತೆ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಯಾವಾಗಲೂ ಕೂಡ ರೀಲ್ನ ಯಾವಾಗ ಅಪ್ಲೋಡ್ ಮಾಡಿದ್ರೆ ಒಂದು ಮಾರ್ನಿಂಗ್ ಟೈಮ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಆಫ್ಟರ್ನೂನ್ 12 ಗಂಟೆ ಆದ್ಮೇಲೆ ಅಪ್ಲೋಡ್ ಮಾಡಿ. ಏನಕ್ಕೆ ಅಂದ್ರೆ ತುಂಬಾ ಜನ ಲಂಚ್ ಅವರ್ಸ್ ಅಲ್ಲಿ ಕೂಡ ಇರ್ತಾರೆ, ರೀಲ್ನ ಸ್ಕ್ರಾಲ್ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಅದೊಂದು ಟೈಮ್ ಬೆಸ್ಟ್ ಕೂಡ ಆಗಿದೆ. ಅದಾದ್ಮೇಲೆ ಸಂಜೆ ಟೈಮ್ ಬಂದ್ವಿ ಅಂದ್ರೆ 6 ಗಂಟೆ ಮೇಲೆ ಪೋಸ್ಟಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಡ್ಯೂಟಿನ ಮುಗಿಸ್ಕೊಂಡ್ಬಂದು ಆರಾಮಾಗಿ ಮನೇಲಿ ಕೂಡ ಕೂತ್ಕೊಂಡಿರ್ತಾರೆ, ರೀಲ್ಸ್ ನ ಕೂಡ ನೋಡ್ತಾ ಇರ್ತಾರೆ. ಹಾಗೆ ಇಂಥ ಒಂದು ಟೈಮ್ಸ್ ಗಳನ್ನ ಚೂಸ್ ಮಾಡ್ಕೊಂಡು ನೀವು ರೀಲ್ ಅನ್ನು ಅಪ್ಲೋಡ್ ಮಾಡ್ತೀರಾ ಅಂದ್ರೆ ವಿತಿನ್ 30 ಡೇಸ್ ಒಳಗೆ ಗುರು ಡೆಫಿನೆಟ್ಲಿ ನೀವು ವ್ಯೂಸ್ ಅನ್ನ ನಿಮ್ಮ ರೀಲ್ಸ್ ಅಲ್ಲಿ ನೋಡ್ಬೋದು. ಹಾಗಾಗಿ ಯಾರು ಕೂಡ ಹೋಪ್ ಅನ್ನ ಕಳ್ಕೊಳಕ್ ಹೋಗ್ಬೇಡಿ. ಈ ಒಂದು 5 ಟಿಪ್ಸ್ ಅನ್ನ ಫಾಲೋ ಮಾಡಿ ನೀವು ಇನ್ಸ್ಟಾಗ್ರಾಮ್ ನ ರ್ಯಾಪಿಡ್ ಸ್ಪೀಡ್ ಅಲ್ಲಿ ಗ್ರೋ ಮಾಡಬಹುದು. ಪ್ರತಿಯೊಬ್ರು ಕೂಡ ಈ ಒಂದು 5 ಟಿಪ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ದಾರೆ ಅವರಿಗೆ ಒಂದು ರೀಲ್ ನ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.